ಉಳುಮೆ ಮಾಡಿ 2 ವರ್ಷ ಆದ್ರೂ ಒಂಥರ ನ್ಯಾಚುರಲಿಗೆ ಎಲ್ಲ ಗಿಡಗಳು ನೀಟಾಗಿ ಅಚ್ಚುಕಟ್ಟಾಗಿ ಅವೆ. ಮತ್ತು ಚಿಕ್ಕ ಚಿಕ್ಕ ಮರಗಳು ಕೂಡ ಒಂಬಳೆ ಕಡಿತಾವೆ. ಅಲ್ಲೊಂದು ಮರ ನೋಡಿದೆ ನಾನು, ಅದು ಸಖತ್ತಾಗಿ ಒಂಬಳೆ ಕಡ್ದದಲ್ಲಿ. ಎಲ್ಲೇಳು ಅಲ್ಲಿ ನಾವು ಕಾಯಿಸಿಲ್ವಲ್ಲ ಈಗ, ಅಲ್ಲಿ ಪಕ್ಕ. ಬಟ್ ನಿನಗೆ ಈಗ ಉಳುಮೆ ಮಾಡೋದೇ ತಪ್ಪು ಅಂತ ಅನಿಸ್ತದ? ಖರ್ಚು ಆಯ್ತದೆ ಕರೆಕ್ಟು. ಖರ್ಚು ಮಾಡ್ದೇ ಒಂಥರ ಆ ಕಳೆನ ಅಲ್ಲೇ ಕತ್ತರಿಸಿ ಅಲ್ಲೇ ಕೆಳಕ್ಕೆ ಹಾಕಿ ಕೊಳೆಯೋ ಥರ ಮಾಡೋದು. ಕಳೆನ ಕೊಳಿಸಿ ಅದರಲ್ಲಿ ಒಂದು ಗೊಬ್ಬರ ಆಗಿ ಆ ನ್ಯೂಟ್ರಿಷನ್ ತಗೊಂಡು ನೀರು ಹಾಯಿಸಿದಾಗ ಒಳಗಡೆ ಕ್ರಿಮಿಕೀಟಗಳು ಜಮ್ಸ್ಗಳು ಇದಕ್ಕೆ ಬೇಕಾದಂಥ ಒಂದು ಕ್ರಿಮಿಕೀಟಗಳು ರೆಡಿಯಾಗಿ ಇದು ಚೆನ್ನಾಗೇ ಒಂದು ಫಸಲು ಬರ್ತದೆ ಅಂತ ನೀನು ಹೇಳ್ತಾ ಇರೋದು. ಆಹಾ, ಕರೆಕ್ಟು. ಬಟ್ ಇದು ಮಲ್ಟಿ ಬೆಳೆಗಳಾಗ್ಬಿಟ್ಟಿದೆ ಈಗ. ಬಾಳೆ, ಅಡಿಕೆ, ತೆಂಗು, ಮಧ್ಯದಲ್ಲಿ ಏನೇನು ನೆಟ್ಟಿದೆ? ಸಣ್ಣ ಪುಟ್ಟ ಗಿಡಗಳು, ಒಂದು ಮೆಣಸು, ಆಮೇಲೆ ಅಲ್ಲಿ ಆಪಲ್ ಗಿಡಗಳು, ಆಮೇಲೆ ಇನ್ನೊಂದು 2 ಬರ್ತಾರವಲ್ಲ. ಹಾಂ ಹಾಂ, ನುಗ್ಗೆ ಗಿಡ ಕರೆಕ್ಟ್. ಇವಾಗ ಇಲ್ಲೇ ಸಿಗ್ತಲ್ಲ, ಬುಟ್ಟೈತಲ್ಲ ಇಲ್ಲಿ ಸಖತ್ತು. ಒಂಥರ ಎಷ್ಟು ಇದಾಗ್ಬಿಟ್ಟೈತೆ. ಹಾಂ, ಸಖತ್ತಾಗಿ ಬಿಟ್ಟೈತೆ. ಇಲ್ಲ ಬಿಡು, ನಾನು ವಿಡಿಯೋನೇ ಮಾಡಿ ಕಣ ನೋಡಲ್ಲಿ. 2 ನುಗ್ಗೆಕಾಯಿ ಎಷ್ಟು ಚೆನ್ನಾಗಿದೆ ಅಲ್ಲ. ನುಗ್ಗೆಕಾಯಿ ಸೂಪರಾಗೈತೆ. ಆದರೆ ಇದು ತಂದು ನೆಟ್ಟಿರೋದು, ಬೀಜ ನೆಟ್ಟಿರೋದ, ಗಿಡ ನೆಟ್ಟಿರೋದ ಇದು? ಈ ನುಗ್ಗೆ ಗಿಡಕ್ಕೆ ಏನಾರ ಹೆಸರಿದೆಯಾ? ಅಲ್ಲಿ ನೋಡು ಮರಗೆಣಸು ಕೂಡ ಇದೆ. ಹಾಂ ಹಾಂ. ಒಟ್ಟು ಟೋಟಲಿ ಉಳುಮೆ ಕಡಿಮೆ ಮಾಡಬೇಕು ಅಲ್ವೇ? ಒಂದು ಈ ಕಳೆ ಒಳಗಡೆ ಬಿದ್ದು ಅದು ಕತ್ತರಿಸಿ ಹಾಕಬೇಕು ಅಂತ ಹೇಳ್ತೀಯ. ಅದು ನೀನು ಕುಡ್ಲಲ್ಲಿ ಕತ್ತರಿಸಿದ್ರೆ ಬೇಜಾನ್ ಸಮಯ ಹಿಡಿತದೆ. ಅದ್ರ ಬದಲು ನೀನು ಸೀಪೆ ಗಿಡನೂ ಹಾಕಿದ್ದೀರಣ್ಣ, ಒಳ್ಳೆ ಪಾರಂ ಸೀಪೆ ಗಿಡವ ಚೆನ್ನಾಗವೆ ಇವು ಅಲ್ವೇ? ಹುಡುಕ್ತೀನಿ, ಒಂದು ಸೀಪೆಕಾಯಿ ಸಿಗುತ್ತಾ ತಿನ್ನೋಕ್ಕೆ ಅಂತ ನೋಡುವ. ಇಲ್ಲೊಂದೆರಡು ಸೀಪೆ ಗಿಡ ಕಂಡ, ಆದರೆ ಇವು ಇನ್ನೂ ಎಳೆವು. ಬಟ್ ನಾವು ಒಂದು ಹಳೆಯ ಕಲೆಯನ್ನು ಮಡಗಿದ್ದೀವಿ, ಅದು ಹಣ್ಣ ಅಲ್ವಾ ಅಂತ ತಿಳ್ಕೊಳ್ಳೋಕ್ಕೆ. ಹಿಂಗೊಂಚೂರು ಲೈಟ್ ಉಗುರಲ್ಲಿ ಪ್ರೆಸ್ ಮಾಡ್ತೀವಿ, ಉಗುರು ಇಳಿದ್ಬಿಡ್ತು ಅಂದರೆ ಅದು ಹಣ್ಣು ಅಂತ. ಕಿತ್ಕೋ ಜೋಬ್ಗೆ ಹಾಕೋ ಒಯ್ತಾ ಇರೋದು. ಈಗ ಬರೀ ಒಂಥರ ಶುಂಠಿ ಹುಲ್ಲೇ ಜಾಸ್ತಿ ಆಗ್ಬಿಟ್ಟಿದೆ ಕಣ ಇಲ್ಲಿ. ನೀಟಾಗಿ 1-2 ಒಳಕ್ಕೆ ಸೀಮೆ ಬಿಟ್ಬಿಟ್ರೆ ಸಖತ್ತಾಗಿ ಪರ ಅಂತ ಮೇಯ್ಕೊಬಿಡ್ತವೆ. ಒಳ್ಳೆ ನ್ಯೂಟ್ರಿಷಿಯಸ್ ಹುಲ್ಲು ಇದು, ಶುಂಠಿ ಹುಲ್ಲು. ತಿನ್ನಲು ಯೋಗ್ಯವಾದಂಥ ಒಂದೇ ಒಂದು ಸೀಪೆಕಾಯಿ ಸಿಕ್ಬಿಟ್ಟೈತೆ ನನಗೆ. ಇದು ಎಷ್ಟು ಚೆಂದ ಇದೆ ಅಂದರೆ ಅಷ್ಟೊಂದು ಚೆಂದ ಇದೆ. ಒಳ್ಳೆ ನ್ಯೂಟ್ರಿಷಿಯನ್ಸು ಒಳಗಡೆ ಇರ್ತದೆ. ಹಾಕ್ಕೊಂಡು ಬಾರಿಸ್ಬಿಡೋದೇ ಇದೆ ಇವಾಗ. ತುಂಬ ಚೆನ್ನಾಗಿದೆ, ಸಖತ್ತಾಗಿದೆ ಅಂತ ಕಿತ್ಕೊಂಡೆ. ನೋಡಿದ್ರೆ ಒಳಗಡೆ ಕರ್ರಿಗೆ ಒಳಗಡೆ ಗ್ಯಾಪ್ ಆಗಿಬಿಟ್ಟಿದೆ, ಮತ್ತು ಒಳಗಡೆ ಹುಳಗಳು ಏನಿಲ್ಲ. ಬಟ್ ಅದೇ ಥರ ನೋಡಿ ಲೈಫಲ್ಲೂ ಅಷ್ಟೇ. ಏನಾರ ನೀವು ಏನು ಸಖತ್ ಬ್ಯೂಟಿಫುಲ್ಲಾಗಿ ಕಾಣ್ತಿದೆ ಅಂತ ಯಾವುದೇ ಒಂದು ವಸ್ತು ಹಿಂದೆ ಹೋದರೆ ಅದ್ರ ಹಿಂದೆಗಡೆ ಚೆನ್ನಾಗಿರೋದ್ರ ಹಿಂದೆಗಡೆ ಚೆನ್ನಾಗಿಲ್ಲದೆ ಇರೋದು ಸಿಗ್ಬೋದು. ತುಂಬ ಸಲ ಆಗುತ್ತೆ, ಮೋಸ್ಟ್ ಆಫ್ ದ ಪೀಪಲ್ಗೆ ಆಗುತ್ತೆ. ನೋಡಿ, ಇವತ್ತು ನಾನೇ ಎಕ್ಸಾಂಪಲ್ಲು ನೋಡಿ. ಕೆಳಗಡೆ ಎಲ್ಲ ಅಷ್ಟೊಂದು ನೀಟಾಗಿ ಕ್ಲೀನಾಗಿ ಎಲ್ಲ ಅಗ್ದು ಬಗ್ದು ಇದೆಲ್ಲ ಮಾಡಬೇಕು ಅಂತೇನಿಲ್ಲ. ಯಾಕೆಂತಂದರೆ ನಮ್ಮ ಅಣ್ಣ ಮಾಡ್ತಾಯಿಲ್ಲ. ಯಾಕೆ ಮಾಡ್ತಾಯಿಲ್ಲ ಅಂದರೆ ಅವ್ರು ಬೇರೆ ಕಡೆ ಇನ್ನೊಂದು ಕೆಲಸ ಮಾಡ್ತಾರೆ. ಮತ್ತು ಇದಕ್ಕೆ ಮುಂಚೆ BSF ಬಾರ್ಡರ್ ಸೆಕ್ಯೂರಿಟಿ ಫೋರ್ಸಲ್ಲಿ ಕೆಲಸ ಮಾಡಿ ಬಂದಿದ್ದಾರೆ. ಇವಾಗೂ ಯಾವುದೋ ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದಾರೆ, ಮತ್ತು ಈ ಜಮೀನೆಲ್ಲ ಮೇಂಟೈನ್ ಮಾಡ್ತಿದ್ದಾರೆ. ತುಂಬ ಚೆನ್ನಾಗಿ ಆರೋಗ್ಯಕರವಾಗಿ ಬರ್ತಾಯಿರೋ ಸಸಿ ಇದು, ತೆಂಗಿನ ಸಸಿ ನೋಡಿ. ಇದು ಕೂಡ ತುಂಬ ಆರೋಗ್ಯಕರವಾಗಿದೆ. ಏನು ಅಂತ ಕೆಳಗಡೆ ಬಗಿಬೇಕು, ಸಾಫ್ಟ್ ಮಾಡಬೇಕು, ಇದೆಲ್ಲ ಏನು ಬೇಕು. ಯಾಕೆಂದರೆ ಬೇರುಗಳು ಕೆಳಗಡೆ ಹೋಗಿರ್ತವೆ. ಮೇಲೆ ತುಂಬ ಸುತ್ತ ಅಗದು ಬಗ್ದು ಅದ್ರ ಬೇರೆಲ್ಲ ಕಿತ್ತಾಕಿ ಅದು ಒಂಥರ ಪ್ರಾಬ್ಲಮ್ ಇರ್ಬೋದು ಅಂತ. ಅವು ಗುಂಡಿ ಇದ್ದ ಬದಾವೆ ಅಂತ ನಂಗೆ ಗೊತ್ತಾಗಲಿಲ್ಲ, ಸ್ವಲ್ಪ ಕುಡಿದ್ಬಿಟ್ಟೆ. ಆ ಗುಂಡಿಲಿ ಎಂಥವು ಮೀನಿರುವವು? ಕೊರ್ಮ, ಆನೆಚಿಟ್ಟೆ, ಮೀಸೆ ಆ ಮೀಸೆ ಮೀನುಗಳೆಲ್ಲ ನೀರೊಳಗೆ ಕಕ್ಕ ಮಾಡಿರ್ತಾವೋ ಏನೋ. ಈ ನೀರನ್ನೇ ಕುಡಿದ್ಬಿಟ್ನಲ್ಲ ಒಂದು 2 ಗುಟ್ಕ, ಏನೂ ಆಗಲ್ವಾ? ಸರಿ, ಅಂದರೆ ಅಣ್ಣ ಇವಾಗ ಕಳೆನ ಅವಾಗವಾಗ ತೆಗಿತಾ ಇರಬೇಕು ಅಂತಾರಲ್ಲ.
ಬಟ್ ಅದರ ಅವಶ್ಯಕತೆ ಇಲ್ಲ. ಬಟ್ ಇವಾಗ ನೀನು ಇನ್ನೊಂದು ಕಡೆ ಕೆಲಸ ಮಾಡ್ತಾ ಇಲ್ಲ ಅಂದಿದ್ರೆ, ಇದಕ್ಕೆ ಫುಲ್ ಟೈಮ್ ಕೊಟ್ಟಿದ್ದರೆ ನೀನು ಕಳೆ ಎಲ್ಲ ತೆಗೆದು ಕೆಳಗಡೆ ನೀಟಾಗಿ ಇಡ್ತಿದ್ಯೋ ಏನೋ ಅಲ್ವಾ? ಯಾಕೆಂದ್ರೆ ಟೈಮ್ ಜಾಸ್ತಿ ಸಿಗೋದಲ್ಲ. ಇದು ಪಾಯಿಂಟು ನೋಡಿ ಫ್ರೆಂಡ್ಸ್. ಇದೇ ಬೋರು ಬೋರ್ ಕೊರೆಸಿವಿ ನೀರು ಬತ್ತದೆ ಅನ್ನೋ ಥರ ಎಲ್ಲ ಹೇಳ್ತಾರೆ. ಬಟ್ ಆ್ಯಕ್ಚುಲಿ ಇದು ಕೊಳವೆ ಬಾವಿ. ಕನ್ನಡದಲ್ಲಿ ಬೋರ್ವೆಲ್ನ ಕೊಳವೆ ಬಾವಿ ಅಂತ ಕರೀತಾರೆ. ಒಂದು ಭೂಮಿ ಆಳದಿಂದ ನೀರನ್ನು ಆಚೆ ತೆಗೆದು ನಮ್ಮ ಒಂದು ಕೃಷಿಗೆ ಉಪಯೋಗ ಆಗುವಂತೆ ಮಾಡುವಂಥ ಒಂದು ವಿಧಾನಕ್ಕೆ ಕೊಳವೆ ಬಾವಿ ಅಂತ ಹೇಳೋದು. ನೋಡಿ ಎಷ್ಟು ಆರೋಗ್ಯಕರವಾಗಿದೆ ಇದು. ಆಲ್ರೆಡಿ ಒಂಬಾಳೆ ಬಿಟ್ಟಿದೆ, ಒಡ್ಕೊಂಡಿದೆ ಎಲ್ಲ. ಒಂದೆಗಡೆ ಒಂದು ಒಂಬಾಳೆ ಐತೆ, ಒಂದು ಹೂವು ಬಿಟ್ಟೈತೆ. ಬಟ್ ಫಸಲು ಕಡಿಮೆ ಇದೆ ಇದರಲ್ಲಿ. ಕಾಯಿಗಳು ಸಣ್ಣಕ್ಕೆ ಒಂದು ಸ್ವಲ್ಪನೇ ಅವೇಣ ಇದರಲ್ಲಿ. ನಾನು ಕಾಯಿ ಸುಲಿತಾ ಇರ್ತೀನಿ, ನೀನು ಕಳೆ ಎಲ್ಲ ಹೊಡ್ಕೊಂಬಾ, ಅಲ್ಲಿ ಕೆಲಸ ಮಾಡ್ತಾಯಿರ್ತೀನಿ ನೀನು ಹೋಗುವಂತೆ. ಆಮೇಲೆ ನೋಡಿ ಇದು ಒಂದೇ ಒಂದು ಪರಂಗಿ ಹಣ್ಣು ಬಿಟ್ಟಿದೆ, ಚೆನ್ನಾಗಿದೆ ಹಣ್ಣು. ಅಣ್ಣ ಇದು ಸ್ವಲ್ಪ ದಪ್ಪಗೈತೆ ಪರಂಗಿ ಹಣ್ಣು, ಸ್ವಲ್ಪ ನಂತರನೇ ಐತೆ. ಇದನ್ನು ನಾನು ಕಿತ್ಕೊಂಡು ಹೋಗುವಾಗ ಹಾಂ ಓಕೆ. ನೋಡಿ ಒಂದು ಸೈಡು ತುಂಬ ಚೆನ್ನಾಗಿದೆ ಅಂತ ಕಿತ್ಕೊಂಡೆ. ನಮ್ಮ ಅಣ್ಣನ ಪರ್ಮಿಷನ್ ಕೇಳ್ಬಿಟ್ಟು ಈ ಪರಂಗಿ ಹಣ್ಣ. ಅದನ್ನೇ ಇನ್ನೊಂದು ಸೈಡ್ ನೋಡಿ ಹೆಂಗೈತೆ. ಇದೇ ಥರ ತುಂಬ ಜನಗಳು ಕೂಡ ಜೀವನದಲ್ಲಿ ಒಂದು ಸೈಡು ತುಂಬ ಚೆನ್ನಾಗಿರ್ತಾರೆ, ಬಟ್ ಇನ್ನೊಂದು ಸೈಡಲ್ಲಿ ಗೊತ್ತಿಲ್ಲದೆ ಇರೋ ಥರ ಬೇರೆ ಬುದ್ಧಿನೇ ತೋರಿಸ್ತಾ ಇರ್ತಾರೆ. ಸೊ ಡಿಫ್ರೆಂಟಾಗಿರುತ್ತೆ. ನಾವು ಅಂದ್ಕೊಂಡಿದ್ದೆಲ್ಲ ಕರೆಕ್ಟಾಗಿ ಇರುತ್ತೆ ಅಂತ ಅಂದ್ಕೊಳ್ಳೋದು ಕೆಲವು ಸಲ ತಪ್ಪಾಗುತ್ತೆ. ನೋಡಿ ಈ ಮರನ ಆರೋಗ್ಯಕರವಾಗಿದೆ, ತುಂಬ ಪ್ರೀತಿ ಕೊಡೋಣ ಈ ಮರಕ್ಕೆ. ಚೆನ್ನಾಗಿ ಬೆಳೆಸೋಣ. ಮರಗಳಿದ್ದರೆ ನಮಗೆ ಉಸಿರು, ಇಲ್ಲ ಅಂದರೆ ಮುಂದೊಂದು ದಿನ ಆಕ್ಸಿಜನ್ದು ಹಿಂದೆಗಡೆ ಟ್ಯಾಂಕರ್ ಹಾಕ್ಕೊಂಡು ಓಡಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಆ ಪರಿಸ್ಥಿತಿ ಬರೋದು ಬೇಡ. ನೋಡಿ ನಮ್ಮ ಅಣ್ಣ ಒಂದು ಬೋಸಲ್ಲಿ ನೀರು ಹಾಕಿ ಮಡ್ಗವನೆ. ಯಾಕೆಂದರೆ ಅಕ್ಕಿ ಪಕ್ಷಿಗಳು ಯಾವಾರ ಬರಲಿ ಕುಡೀಲಿ ಅಂತ. ಈ ಜಮೀನಿಗೆ ಹಾಯಿಸಿರೋ ನೀರನ್ನ ಭೂಮಿಗೆ ತಾಯಿ ಕುಡ್ಕೊಬಿಡ್ತಾಳೆ. ನೀರಿರಲ್ಲ ಎಲ್ಲೋ ಒಂದು ಕಡೆ. ಒಂದೊಂದು ಸಲ ಅಕಸ್ಮಾತ್ ಇಲ್ಲಿ ಹೋಗುವ ಯಾವುದೇ ನವಿಲುಗಳು, ಯಾವುದೇ ಪ್ರಾಣಿಗಳು, ಪಕ್ಷಿಗಳು ರಾತ್ರಿ ಹೊತ್ತು ಅವೆಲ್ಲ ನೀರು ಕುಡೀಲಿ ಅಂತ. ನೋಡಿ ಇದರಲ್ಲಿ ಸಾವಯವ ಗೊಬ್ಬರವನ್ನು ಮಾಡಲಿಕ್ಕೆ ಟ್ರೈ ಮಾಡಿ ಆಲ್ರೆಡಿ ಯೂಸ್ ಮಾಡಿ ತಿರ್ಗಿ ಇದನ್ನು ಅಬಾಂಡನ್ ಮಾಡಿ ಹಂಗೆ ಬಿಟ್ಟಿದ್ದಾರೆ. ಮತ್ತು ಇದನ್ನು ಮೇಂಟೆನೆನ್ಸ್ ಮಾಡಲಿ ಅಂತ ಅಂದ್ಕೊಳ್ಳೋಣ. ನೋಡಿ ಹೈಬ್ರಿಡ್ ನಿಂಬೆ ಗಿಡ ಸರಿಯಾಗಿ ಮೇಂಟೈನ್ ಮಾಡಿಲ್ಲ. ಸ್ವಲ್ಪ ಎಲೆಗಳಿಗೆಲ್ಲ ಯಾವುದೋ ರೋಗ ಬಂದಿದೆ. ಏಲಕ್ಕಿ ಗಿಡ ಎಷ್ಟು ಬ್ಯೂಟಿಫುಲ್ಲಾಗಿ ಸಖತ್ತಾಗಿ ಬೆಳೆದಿದೆ. ಕೆಳಗಡೆ ಏಲಕ್ಕಿ ಕಾಯಿಗಳನ್ನ ಬಿಟ್ಟಿದೆ, ಇನ್ನೂ ಚಿಕ್ಕದಿದೆ, ಅದು ದೊಡ್ಡದಾಗಬೇಕು ಬರ್ತಾಯಿದೆ. ಇದಕ್ಕೆ ಮೆಡಿಸನ್ ಜಾಸ್ತಿ ಕೊಡಬೇಕಂತೆ. ಬಟ್ ಅದ್ರ ಬಗ್ಗೆ ಅದು ಯಾವ ಮೆಡಿಸನ್ ಅಂತ ಕೊಟ್ಟು ಇನ್ನೂ ಚೆನ್ನಾಗಿ ಇಳುವರಿ ಬರೋ ಥರ ಮಾಡ್ಬೇಕು ಇದನ್ನು. ಆದರೆ ಈ ಥರ ಕಳೆ ಎಲ್ಲ ಜಾಸ್ತಿ ಇರೋದು ಒಂದು. ಈ ಕಡೆ ಈ ಥರ ಸತ್ತೆಗಿತ್ತೆ ಎಲ್ಲರೂ ಅದ್ರ ಕೆಳಗಡೆ ಹಾವುಗಳು ಬರ್ಬೋದು, ಸೆಟ್ಲ್ ಆಗ್ಬೋದು, ಅಲ್ಲೇ ವಾಸ ಮಾಡ್ಬೋದು. ಬಟ್ ಆದರೆ ಇನ್ನೊಂದು ಹೇಳಿಕೆ ಇದೆ. ಯಾವ ಥರ ಅಂದರೆ, ನಾವು ಒಂದು ಹೆಜ್ಜೆ ಇಟ್ಟಾಗ ಆ ಹೆಜ್ಜೆ ಪ್ರೆಸ್ಗೆ ಭೂಮಿ ನಡುಗುತ್ತಲ್ಲ, ಆ ಭೂಮಿ ನಡುಗಿದಾಗ ಆ ವೈಬ್ರೇಷನ್ ಹಾವುಗಳಿಗೆ ಗೊತ್ತಾಗುತ್ತೆ. ಅಷ್ಟು ಸೆನ್ಸ್ ಇರ್ತವೆ ಅವು. ಅಷ್ಟು ಸೆನ್ಸ್ ಇದ್ದು ಅವು ನಾವು ಹೋಗೋ ದಾರಿಯಿಂದ ದೂರ ಅವೇ ಹೋಗ್ತವೆ. ಯಾಕೆಂದರೆ ಅವಕ್ಕೂ ಲೈಫ್ ಅಲ್ವಾ. ಸೊ ಆ ಥರ ಅವು ಸುಮ್ಮನೆ ಅಟ್ಯಾಕ್ ಮಾಡಲ್ಲ ಅಂತ ಹೇಳ್ತಾರೆ. ನಾವೇನಾದರೂ ಅದಕ್ಕೆ ತೊಂದರೆ ಕೊಟ್ಟರೆ, ಅದನ್ನು ತುಳಿದುಬಿಟ್ರೆ ಅಟ್ಯಾಕ್ ಮಾಡ್ತವೆ. ನೋಡಿ ಪಕ್ಕದಲ್ಲಿ ನಮ್ಮ ಫ್ರೆಂಡು ಮನು ಎಷ್ಟು ಚೆನ್ನಾಗಿ ಹೂವು ಬೆಳೆದಿದ್ದಾನೆ. ಸಾಮಂತಿಗೆ ಹೂವು. ಅದು ನೀವೇನು ನೋಡ್ತಾ ಇದ್ದೀರೋದು ಯೆಲ್ಲೋ ಕಲರು. ಇದಕ್ಕೆ ಮುಂಚೆ ಕಲ್ಲಂಗಡಿ ಹಣ್ಣು ಕೂಡ ನೋಡಿ ಇನ್ನೂ ಸಖತ್ತಾಗಿರೋ ಬ್ಯೂಟಿಫುಲ್ಲಾಗಿ ಇಲ್ಲ ಐತೆ. ನನಗೆ ಸಿಕ್ಕಿರೋ ಪರಂಗಿ ಹಣ್ಣು ಇಲ್ಲೇ ಇಟ್ಬಿಟ್ಟು ಚೆನ್ನಾಗಿರೋದು ಅಭ್ಯಾಸ ಮಾಡಿಬಿಡ್ತೀನಿ. ಏನಾರ ಅಂದ್ಕೊಳ್ಳಿ, ಆಮೇಲೆ ನೋಡುವ. ಕಲ್ಲಂಗಡಿ ಹಣ್ಣಿಗೋಸ್ಕರ ಅದು ಏನಾಗುತ್ತೆ, ಅಲ್ಲ ಈ ಒಂದು ಪರಂಗಿ ಹಣ್ಣಿಗೋಸ್ಕರ ಅದು ಏನಾಗುತ್ತೆ ನೋಡೋಣ. ಬಟ್ ಅದನ್ನು ಇಟ್ಬಿಟ್ಟು ಇದನ್ನ ಎತ್ಕೊಬಿಡೋಣ. ಅದನ್ನ ಇಟ್ಬಿಟ್ಟು ಇದನ್ನು ಎತ್ಕೊಬಿಟ್ಟಿದ್ದೀನಿ ಅಂತ ಒಂದು ಫೀಲಿಂಗ್ ಇದೆ. ಆದರೂ ಆಸೆ. ನೋಡಿ ನಮ್ಮ ಫ್ರೆಂಡು ಮನೋದು ಬೆಳೆದವನೆ, ಮಾರ್ಕೆಟಿಂಗ್ ಮಾಡ್ತವನೆ. ಇದಕ್ಕೆ ಮುಂಚೆ ಕಲ್ಲಂಗಡಿ ಹಣ್ಣು ಬೆಳೆದಿದ್ದ.
ನಾವೇ ಒಂದು ಟಾಟಾ ಎ ಸಿ ತಗೊಂಡು ಮಾರ್ಕೆಟಿಂಗ್ ಮಾಡೋಕ್ಕೆ ಹೋಗಿದ್ವಿ, ಒಂದು ಲೆವೆಲ್ಗೆ ಸೇಲ್ಸ್ ಮಾಡಿದ್ವಿ. ಸೊ ನೆಕ್ಸ್ಟ್ ಬೆಳೆ ಒಳ್ಳೆಯದಾಗಲಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಮತ್ತು ಒಂದು ನಿಮ್ಮ ಕಡೆಯಿಂದ ಇದು ಮಾಡಬೇಕು, ಲೈಕ್ ಬರಬೇಕು ನಮಗೆ ದಯವಿಟ್ಟು. ಮತ್ತು ಸಬ್ಸ್ಕ್ರೈಬ್ ಅದನ್ನು ಮಾಡಿಬಿಡಿ. ಮತ್ತು ಒಂದು ಸ್ಟೈಲಾಗೆ ಡಿಫ್ರೆಂಟಾಗೆ ಹೇಳೋಕ್ಕೆ ನಮಗೆ ಬರೋಲ್ಲ, ದಯವಿಟ್ಟು ಬೇಜಾರು ಮಾಡ್ಕೊಬಿಡಿ. ನಮಗೊಂದು ಲೈಕ್ಸು, ಸಬ್ಸ್ಕ್ರೈಬ್ಗಳು, ಸ್ವಲ್ಪ ಶೇರ್ಗಳು ಇವೆಲ್ಲ ಒಂಚೂರು ಮಾಡಿಬಿಡಿ ದಯವಿಟ್ಟು. ತುಂಬ ಧನ್ಯವಾದಗಳು. ತಾವು ಒಂದೊಂದು ವಿಡಿಯೋ ಮಾಡ್ಕೊಂಡು ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಹಾಕ್ತಾಯಿದ್ದೀವಿ. ಇದರಲ್ಲಿ ನಿಮಗೇನಾದರೂ ತುಂಬ ಉಪಯುಕ್ತವಾದ ಮಾಹಿತಿಗಳು ಸಿಕ್ಕಿದರೆ ನಮಗೆ ತುಂಬ ಸಂತೋಷ. ಓಕೆ ಫ್ರೆಂಡ್ಸ್, ಸಿಗೋಣ ಮತ್ತೆ. ಬಾಯ್.